ಹಾಯ್ ಹಲೋ ನಮಸ್ಕಾರ ವಿಜಯಶಾಲಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಗೋಬಿ 65ನ ಹೆಲ್ದಿಯಾಗಿ ಹೇಗೆ ಮನೆಯಲ್ಲೇ ಇರುವ ವಸ್ತುಗಳನ್ನು ಯೂಸ್ ಮಾಡಿಕೊಂಡು ಮೈದಾ ಇಲ್ಲದೆ ಕಾರ್ನ್ಫ್ಲೋರ್ ಇಲ್ಲದೆ ಹೇಗೆ ಹೆಲ್ದಿಯಾಗಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದು 1/4 ಕಪ್ ಆಗಷ್ಟು ಕಾಲಿಫ್ಲವರ್ನ ತೊಗೊಂಡಿದ್ದೀನಿ. 1 ಟೀ ಸ್ಪೂನ್ ಆಗಷ್ಟು ಓಮ್ ಕಾಳು, ಅಜ್ವಾನ ಅಂತಾರೆ ಇದಕ್ಕೆ, ಗರಂ ಮಸಾಲ 1 ಟೀ ಸ್ಪೂನ್, 1 ಟೀ ಸ್ಪೂನ್ ಆಗಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, 1-2 ಟೀ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು, 1-2 ಟೀ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು, 1 ಟೀ ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರ್, 1 ಟೀ ಸ್ಪೂನ್ ಆಗಷ್ಟು ಅಚ್ಚ ಖಾರದ ಪುಡಿ. ಈ ಕಾಲಿಫ್ಲವರ್ನ ಒಂದು ಬಾಣಲಿಗೆ ಹಾಕ್ಕೊಂಡು 1-2 ನಿಮಿಷ ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಅರಿಶಿನ ಪುಡಿ, 1-2 ಗ್ಲಾಸಷ್ಟು ನೀರು ಹಾಕ್ಕೊಂಡು ಹಾಕ್ಕೊಂಡು 1-2 ನಿಮಿಷ ಅಷ್ಟು ಬೇಯಿಸ್ಕೋಬೇಕು. ಈ ಕಾಲಿಫ್ಲವರ್ ಈಗ ಬೆಂದವ್ರಿ. ಈಗ ನೀರನ್ನು ಸೋದಿಸ್ಕೊಂಬರ್ತೀನಿ. ಈಗ ಇದಕ್ಕೆ ಅಜ್ವಾಯಿನ, ಓಮ್ ಕಾಳು, ಗರಂ ಮಸಾಲ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಧನಿಯಾ ಪೌಡ್ರ್, ಅಚ್ಚ ಖಾರದ ಪುಡಿ, ಕಡಲೆ ಹಿಟ್ಟು 1-2 ಟೀ ಸ್ಪೂನ್ ತೊಗೊಂಡಿದ್ದೀನಿ ರೀ, ಅಕ್ಕಿ ಹಿಟ್ಟು. ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೊತೀನಿ. ಇದನ್ನು ಈ ಥರ ಕಲಿಸ್ಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ. ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿನಿ. ಈಗ ಎಣ್ಣೆ ಕಾಯ್ದದ್ರಿ, ಇದಕ್ಕೆ ಹಾಕೋತೀನಿ. ಸ್ವಲ್ಪ ಲೋ ಫ್ಲೇಮ್ ಮೇಲೆ ಇಟ್ಕೊಂಡು ಹಾಕೋಬೇಕು. ಈಗ ಬೇಗ ಕರಗಾಗ್ಬಿಡ್ತಾವೆ. ಈ ಥರ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತಾವೆ. ಎಲ್ಲನೂ ಇದೇ ಥರ ಕರ್ಕೊಂಡು ಈ ಥರ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಾವ. ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿರಿ, ತುಂಬ ಚೆನ್ನಾಗಿರ್ತಾವೆ. ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗ್ತಾವೆ. ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿರಿ.